ಒಂದು ವರ್ಷ ಏನೇ ಕಾರಣಕ್ಕೂ ಚಿನ್ನ ಖರೀದಿ ಮಾಡಬೇಡಿ ಅಂತ ನರೇಂದ್ರ ಮೋದಿಜಿಯವರು ದೇಶದ ಜನರಿಗೆ ಮನವಿಯನ್ನ ಮಾಡಿದ್ದಾರೆ. ಹೌದು ವೀಕ್ಷಕರೇ, ಬಂಗಾರ ಪ್ರಿಯರಿಗೆ ದೊಡ್ಡ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ನಮ್ಮ ಭಾರತದ ಪ್ರಧಾನಿಯವರೇ ಈ ತರ ಹೇಳಿದ ಮೇಲೆ ಜನರು ಬಂಗಾರ ಖರೀದಿ ಮಾಡ್ತಾರಾ ಇಲ್ವಾ? ವೀಕ್ಷಕರೇ ನೋಡಿ, ಇದು ನರೇಂದ್ರ ಮೋದಿಜಿಯವರು ಹೇಳಿಕೆ ಕೊಟ್ಟಿರೋ ಪ್ರಕಾರ ನೋಡ್ತಾ ಹೋಗೋದಾದ್ರೆ, ಬಂಗಾರವನ್ನ ಈಗ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿ ಒಂದು ಶುಭ ಸಮಾರಂಭಗಳಿರಲಿ, ಮದುವೆ ಇರಲಿ, ಎಲ್ಲದಕ್ಕೂ ಕೂಡ ಬಂಗಾರವನ್ನ ಭಾರತದಲ್ಲಿ ಹೆಚ್ಚು ಖರೀದಿ ಮಾಡ್ತಾರೆ. ಬಂಗಾರವನ್ನ ಖರೀದಿ ಮಾಡೋದು ಕಡಿಮೆ ಮಾಡಬೇಕು ಅಂತ ನರೇಂದ್ರ ಮೋದಿಜಿಯವರು ಹೇಳಿದ್ದಾರಲ್ಲ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ನಮಗೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ವೀಕ್ಷಕರೇ. ಇನ್ನು ಈಗಾಗಲೇ ನೀವು ಕೂಡ ಬಂಗಾರ ಖರೀದಿ ಮಾಡಿದ್ರೆ ಅಂದ್ರೆ ನಿಮಗೇನಾದ್ರೂ ಶಾಕ್ ಇದೆಯಾ? ಕೇಂದ್ರ ಸರ್ಕಾರ ಹೊಸ ನಿಯಮಗಳನ್ನ ತರುತ್ತಾ, ಅಥವಾ ಈಗಾಗಲೇ ಬಂಗಾರ ಖರೀದಿ ಮಾಡಲು ಪ್ಲಾನ್ ಮಾಡಿದವರಿಗೆ ಏನ್ ಮಾಡಬೇಕು, ಪ್ರತಿಯೊಂದನ್ನು ಕೂಡ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾವು ಮಾಹಿತಿ ಕೊಟ್ಟಿದ್ದೇವೆ. ಕೇಂದ್ರ ಮೋದಿ ಸರ್ಕಾರದಿಂದ ಇದಕ್ಕೆ ಈ ತರ ಒಂದು ಘೋಷಣೆಗಳು ಬಂದಿದ್ದಾವೆ. ಕೇವಲ ಬಂಗಾರದ ಮೇಲೆ ಮಾತ್ರ ಅಲ್ಲ ವೀಕ್ಷಕರೇ, ಒಟ್ಟು 8 ದೊಡ್ಡ ಸಂದೇಶಗಳನ್ನ ಜನರಿಗೆ ಮತ್ತೊಮ್ಮೆ ನರೇಂದ್ರ ಮೋದಿಜಿ ಅವರು ಕೊಟ್ಟಿದ್ದಾರೆ. ಆ ಒಂದು 8 ಸಂದೇಶಗಳು ಏನು? ಇನ್ನು ಬಂಗಾರ ಬೆಳ್ಳಿ ಪ್ರಿಯರಿಗೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಬೆಲೆ ಇಳಿಕೆ ಆಗ್ತಾ ಇದೆ. ಆದ್ರೆ ಬೆಲೆ ಇಳಿಕೆ ಆದಾಗ ಜನರು ಖರೀದಿ ಮಾಡಲು ಹೋಗ್ತಾ ಇದ್ರು. ಆದ್ರೆ ಈಗ ಬೆಲೆ ಇಳಿಕೆ ಆದ್ರೂ ಕೂಡ ಜನರು ಖರೀದಿ ಮಾಡ್ಬೇಕಾ ಬೇಡವಾ ಅಂತ ವಿಚಾರ ಮಾಡ್ತಾ ಇದ್ದಾರೆ. ಎದಕ್ಕಂದ್ರೆ ನರೇಂದ್ರ ಮೋದಿಜಿ ಅವರ ಒಂದು ಹೇಳಿಕೆ ದೇಶಾದ್ಯಂತ ಬಂಗಾರದ ಅಂಗಡಿಗಳಲ್ಲೂ ಕೂಡ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡಿರುವಂತದ್ದು ವೀಕ್ಷಕರೇ. ಇಂಥ ಒಂದು ಹೇಳಿಕೆ ಕೊಡ್ತಾರೆ ಅಂತ ಯಾರೂ ಕೂಡ ಊಹೆ ಕೂಡ ಮಾಡಿರಲಿಲ್ಲ. ಸ್ವಂತ ಬಂಗಾರದ ಅಂಗಡಿ ಅಂದ್ರೆ ಜ್ಯುವೆಲರಿ ಅಂಗಡಿಯವರು ಕೂಡ ಒಂದು ಅಚ್ಚರಿಗೆ ಒಳಪಟ್ಟಿದ್ದಾರೆ ಅಂತಾನೂ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ವೀಕ್ಷಕರೇ ನೋಡಿ, ಬಂಗಾರ ಖರೀದಿ ಮಾಡೋದ್ರಿಂದ ಭಾರತಕ್ಕೆ ಆಗುವ ನಷ್ಟಗಳೇನು ಅದನ್ನು ಕೂಡ ಈ ವಿಡಿಯೋದಲ್ಲಿ ನಾವು ನಿಮಗೆ ಮಾಹಿತಿ ಕೊಟ್ಟಿದ್ದೇವೆ. ಇನ್ನು ಬಂಗಾರ ಬೆಳ್ಳಿ ಮನೆಯಲ್ಲಿಟ್ಟವರು, ಬಂಗಾರ ಖರೀದಿ ಮಾಡೋರು ಈ ವಿಡಿಯೋನ ಪೂರ್ತಿಯಾಗಿ ನೋಡ್ಲೇಬೇಕು. ಮುಂದಿನ ಬರೋ ದಿನಗಳಲ್ಲಿ ಒಂದು ನಿಯಮಗಳು ಏನೆಲ್ಲ ಬರಬಹುದು ಬಂಗಾರದ ಮೇಲೆ ಅದನ್ನು ಕೂಡ ನೋಡೋಣ. ಮತ್ತೆ ನರೇಂದ್ರ ಮೋದಿಜಿಯವರು ಕೊರೋನಾ ಕಾಲದಂತೆ ಮತ್ತೆ ವಿಡಿಯೋ ಕಾಲ್ ಮೀಟಿಂಗ್ಸ್ ಆಗಿರ್ಬೋದು, ಆನ್ಲೈನ್ ಕ್ಲಾಸಸ್ ಗಳನ್ನಾಗಿರ್ಬೋದು, ಕೋವಿಡ್ ಕಾಲದಂತೆ ವರ್ಕ್ ಫ್ರಮ್ ಹೋಮ್ ಆಗಿರ್ಬೋದು, ಆನ್ಲೈನ್ ಸಭೆಗಳನ್ನು ಕೂಡ ನಡೆಸಬೇಕು ಅಂತ ಒಂದು ಮನವಿಯನ್ನ ಇಲ್ಲಿ ಮಾಡಿರುವಂತದ್ದು, ಅಂದ್ರೆ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ ಅಂತಾನೂ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಒಂದು ಮಧ್ಯಪ್ರಾಚ್ಯ ಯುದ್ಧದಿಂದಾಗಿ ಇದೆಲ್ಲ ಎಫೆಕ್ಟ್ ಆಗ್ತಾ ಇದೆ. ಅಡುಗೆ ಎಣ್ಣೆ ಕೂಡ ಕಡಿಮೆ ಬಳಸಿ ಅಂತಾನೂ ಕೂಡ ಒಂದು ಸಲಹೆ ಕೊಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲದೆ 1 ವರ್ಷಗಳ ಕಾಲ ಚಿನ್ನ ಖರೀದಿ ಮಾಡಬೇಡಿ ಅಂತಾನೂ ಕೂಡ ಒಂದು ಸಲಹೆಯನ್ನ ಕೊಟ್ಟಿದ್ದಾರೆ. ಇನ್ನು ಪೆಟ್ರೋಲ್ ಕೂಡ ಕಡಿಮೆ ಬಳಸಿ, ಅಂದ್ರೆ ಪೆಟ್ರೋಲ್ ಡೀಸೆಲ್ ಕೂಡ ಎಷ್ಟು ಬೇಕೋ ಅಷ್ಟು ಬಳಸಬೇಕು. ಮತ್ತೆ ನಿಮ್ದು ಸ್ವಂತ ವಾಹನವನ್ನ ಬಿಟ್ಟು ಬಸ್ಸು ರೈಲುಗಳನ್ನ ಬಳಸಬೇಕು ಅಂತಾನೂ ಕೂಡ ಈ ಒಂದು ಹೇಳಿಕೆ ಖುದ್ದು ನರೇಂದ್ರ ಮೋದಿಜಿ ಅವರು ದೇಶದ ಜನರಿಗೆ ಭಾಷಣ ಮಾಡುವಾಗ ಒಂದು ನೇರವಾಗಿ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ. ವೀಕ್ಷಕರೇ ನೋಡಿ, ನಮ್ಮ ಭಾರತ ದೇಶದಲ್ಲಿ ಒಟ್ಟು 140 ಕೋಟಿ ಜನಸಂಖ್ಯೆ ಇರೋದ್ರಿಂದ ನಾವು ಭಾರತದವರು ಈಗ ಪ್ರತಿಯೊಂದನ್ನು ಕೂಡ ಇಂಪೋರ್ಟ್ ಮಾಡ್ತಾ ಇದ್ದೇವೆ. ಕಚ್ಚಾ ತೈಲ, ಪೆಟ್ರೋಲ್, ಡೀಸೆಲ್ ಕೂಡ ಇಂಪೋರ್ಟ್ ಮಾಡ್ತೀವಿ, ಬಂಗಾರ ಬೆಳ್ಳಿ ಕೂಡ ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ. ಅದಕ್ಕಿಂತ ಮುಂಚೆ ವೀಕ್ಷಕರೇ, ನೀವು ಕೂಡ ಬಂಗಾರ ಬೆಳ್ಳಿ ಖರೀದಿ ಮಾಡಲು ಆಸೆ ಇದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ನೀವು ನಿಮ್ಮ ಒಂದು ಆಸೆನ ಎಕ್ಸ್ಪ್ರೆಸ್ ಮಾಡಬಹುದು. ಇನ್ನು ನರೇಂದ್ರ ಮೋದಿಜಿ ಅವರು ಹೇಳಿರೋ ಪ್ರಕಾರ ಬಂಗಾರ 1 ವರ್ಷ ಕಾಲ ಖರೀದಿ ಮಾಡಬಾರ್ದು ಅಂತೆ. ಅಂದ್ರೆ ನಿಮ್ಮ ಪ್ರಕಾರ ಇದು ಸರಿನಾ ಎಸ್ ಆರ್ ಅಂತ ನೀವು ನಮಗೆ ಕಮೆಂಟ್ ಮೂಲಕ ಕೂಡ ತಿಳಿಸಬಹುದು. ಮತ್ತೆ ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು? ಹಾಗಾದ್ರೆ ಜನರು, ಬಡ ಜನರು ಕೂಡ ಬಂಗಾರವನ್ನ ಖರೀದಿ ಮಾಡಲು ಸುಲಭವಾಗಿರಬೇಕು. ನಿಮ್ಮ ಅನಿಸಿಕೆ ದಯವಿಟ್ಟು ನಮಗೆ ಕಮೆಂಟ್ ಮೂಲಕ ನೀವು ತಿಳಿಸಬಹುದು. ಪ್ರತಿಯೊಬ್ಬರು ಕೂಡ ಈ ಬಾರಿ ಕಮೆಂಟ್ ಮಾಡಿ. ಮೊದಲಿಗೆ ಎಲ್ಲವನ್ನು ಕೂಡ ಡೀಟೇಲ್ ಆಗಿ ನೋಡ್ತಾ ಹೋಗೋಕ್ಕಿಂತ ಮುಂಚೆ ಮೊದಲಿಗೆ ಬೆಳ್ಳಿ ಬೆಲೆ ಎಷ್ಟಾಗಿದೆ ಅಂತ ನೋಡೋಣ. ಸದ್ದಿಲ್ಲದೆ ಚಿನ್ನ ಬೆಲೆ ಈಗ 1 ಕೆಜಿಗೆ ಬರೋಬ್ಬರಿ 2,90,000 ರೂಪಾಯಿ ಅಂತ ಬಂದಿದೆ. ಹೌದು ವೀಕ್ಷಕರೇ, ಯಾರು ಕೂಡ ಊಹೆ ಕೂಡ ಮಾಡಿರಲಿಲ್ಲ ಈ ತರ ಬೆಲೆ ಏರಿಕೆ ಆಗುತ್ತೆ ಅಂತ. ನೋಡಿ, ದಿನ ಇರುವೆ ತರ ಮುಂದೆ ಹೋಗ್ತಾ ಹೋಗ್ತಾ ಈಗ ಬೆಳ್ಳಿ ಬೆಲೆ 1 ಕೆಜಿಗೆ ಬರೋಬ್ಬರಿ 3 ಲಕ್ಷ ರೂಪಾಯಿ ಗಡಿ ಅಂತ ಬಂದಿದೆ. ಮೊನ್ನೆ ತಾನೇ 2,20,000 ರೂಪಾಯಿ ತನಕ ಬಂದಿತ್ತು. ಅವಾಗ ಯಾರೆಲ್ಲ ಖರೀದಿ ಮಾಡಿದ್ರು ನೋಡಿ, ಇವತ್ತು ಅವರಿಗೆ 70,000 ರಿಂದ 80,000 ರೂಪಾಯಿ ಲಾಭ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಬೆಲೆ ಈಗ 1 ಕೆಜಿಗೆ 2,90,000 ರೂಪಾಯಿಗೆ ಬಂದಿದೆ. ಒಂದೇ ದಿನ 15,000 ರೂಪಾಯಿ ಕೆಜಿ ಮೇಲೆ ಬೆಲೆ ಏರಿಕೆ ಆಗಿದೆ. ಇದು ಒಂದು ಸಾರ್ವಕಾಲಿಕ ಗರಿಷ್ಠ ಮಟ್ಟಕ್ಕೆ ತಲುಪಲು ಮುನ್ಸೂಚನೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ನೋಡಿ ವೀಕ್ಷಕರೇ, ಈ ಒಂದು ಬೆಳ್ಳಿ ಇದೆಯಲ್ಲ, ಇದು ಕೇವಲ ಆಭರಣಕ್ಕೆ ಮಾತ್ರ ಬಳಕೆ ಮಾಡಲ್ಲ. ಈಗಿನ ಕಾಲದಲ್ಲಿ ಬೆಳ್ಳಿ ಒಂದು ಇಂಡಸ್ಟ್ರಿ ಮೆಟಲ್ ಆಗಿದೆ. ಅಂದ್ರೆ ಮೊದಲು ಬೆಳ್ಳಿಯಿಂದ ಆಭರಣ ತಗೋತಾ ಇದ್ರು, ಆದ್ರೆ ಈಗ ಬೆಳ್ಳಿಗಳನ್ನ ಸೋಲಾರ್ ಪ್ಯಾನಲ್ಸ್ ಗಳಲ್ಲಿ, ಎಲೆಕ್ಟ್ರಿಕ್ ವೆಹಿಕಲ್ ಬ್ಯಾಟರೀಸ್ ಗಳಲ್ಲಿ ಇದು ತುಂಬಾ ಕಡೆಗೆ ಬಳಕೆ ಮಾಡ್ತಾ ಇರೋದ್ರಿಂದ ಇದಕ್ಕೆ ಡಿಮ್ಯಾಂಡ್ ಬಂದಿದೆ. ಹೀಗಾಗಿ ಇದರದ್ದು ಬೆಲೆ ಏರಿಕೆ ಆಗ್ತಾ ಇದೆ. ಮೊನ್ನೆ ತಾನೇ 4 ಲಕ್ಷ ರೂಪಾಯಿ ತನಕ ಹೋಗಿತ್ತು, ಈಗ ಮತ್ತೆ 2,90,000 ರೂಪಾಯಿ ಅಂತ ಬಂದಿದೆ. ಇನ್ನು ಬಂಗಾರದ ಬೆಲೆ ಕೂಡ ಏರಿಕೆ ಆಗುತ್ತಾ ನೋಡಿ. ಒಂದು ಕಡೆಗೆ ನರೇಂದ್ರ ಮೋದಿಜಿ ಅವರು ಬಂಗಾರ ಖರೀದಿ ಮಾಡಬೇಡಿ, 1 ವರ್ಷಗಳ ಕಾಲ ಮನೆಯಲ್ಲಿ ಯಾವುದೇ ಶುಭ ಸಮಾರಂಭಗಳಿರಲಿ, ಮದುವೆ ಇರಲಿ, ಮುಂಜುವೆ ಇರಲಿ, ಏನೇ ಕಾರ್ಯಕ್ರಮ ಇದ್ರೂ ಕೂಡ ಬಂಗಾರದ ಹತ್ರ ನಿಮ್ಮ ಹೂಡಿಕೆಯನ್ನ ಮಾಡಬೇಡಿ ಅಂತ ನರೇಂದ್ರ ಮೋದಿಜಿ ಅವರು ನೇರವಾಗಿ ಒಂದು ಸಂದೇಶವನ್ನ, ಒಂದು ಸಲಹೆಯನ್ನ ಜನರಿಗೆ ಕೊಟ್ಟಿದ್ದಾರೆ.
ಇದರ ಹಿಂದೆ ಇರೋ ಕಾರಣ ನಾವು ನಿಮಗೆ ಮೊದಲೇ ಹೇಳಲೇಬೇಕು. ನೋಡಿ, ನಾವು ಬಂಗಾರ ಯಾವಾಗ್ತಿದ್ರು ಕೂಡ ಇಂಪೋರ್ಟ್ ಮಾಡ್ತಾ ಇದ್ದೀವಿ. ಅಂದ್ರೆ ಈಗ ನೀವು ಬಂಗಾರ ಖರೀದಿ ಮಾಡ್ತೀರಾ, ಮನೆಯಲ್ಲಿ ಇಡ್ತೀರಾ ಅಂದ್ರೆ ನಂತರ ನೀವು ಅದನ್ನ ಮಾರಾಟ ಮಾಡೋವರೆಗೂ ಅದು ನಮ್ಮ ಭಾರತದ ಎಕನಾಮಿಯಲ್ಲಿ, ಅಂದ್ರೆ ನಮ್ಮ ಭಾರತದಲ್ಲಿ ಅದು ಎಕನಾಮಿಯಲ್ಲಿ ಕನ್ಸಿಡರ್ ಆಗಲ್ಲ ಅಂತ ಒಂದು ಪಾಯಿಂಟ್ ಇದೆ. ಇನ್ನು ಎರಡನೇದು ಮುಖ್ಯವಾದ ಪಾಯಿಂಟ್ ಏನಪ್ಪಾ ಅಂದ್ರೆ, ನೋಡಿ, ಬಂಗಾರ ನಾವು ಇಂಪೋರ್ಟ್ ಮಾಡ್ತೀವಲ್ಲ, ಇಂಪೋರ್ಟ್ ಮಾಡುವಾಗ ನಾವು ಡಾಲರ್ಸ್ ಅಲ್ಲಿ ಹಣವನ್ನ ಕೊಡ್ತೀವಿ. ಡಾಲರ್ಸ್ ಅಲ್ಲಿ ಹಣ ಕೊಟ್ರೆ ಏನಾಗುತ್ತೆ, ನಮ್ಮ ರೂಪಾಯಿ ಮೌಲ್ಯ ಕುಸಿಯುತ್ತೆ. ಭಾರತದ ರೂಪಾಯಿ ಮೌಲ್ಯ ಕುಸಿತವೇ ಈ ಬಂಗಾರದ ಒಂದು ದೊಡ್ಡ ಮಟ್ಟದ ಇಂಪೋರ್ಟ್ಗೆ ಕಾರಣವಾಗಿದೆ. ನೋಡಿ ವೀಕ್ಷಕರೇ, ಎಷ್ಟು ಜನ ಬಂಗಾರ ಖರೀದಿ ಮಾಡ್ತೀರಾ ಅಷ್ಟು ಪ್ರಮಾಣದಲ್ಲಿ ನಮ್ಮ ಹತ್ತಿರ ಇರೋ ಫಾರಿನ್ ರಿಸರ್ವ್ ಖಾಲಿ ಆಗ್ತಾ ಇದೆ. ಕೇವಲ ಬಂಗಾರ ಮಾತ್ರ ಅಲ್ಲ, ನಾವು ಪೆಟ್ರೋಲ್, ಡೀಸೆಲ್, ಕಚ್ಚಾ ತೈಲ, ಅಡುಗೆ ಅನಿಲ ಕೂಡ ಇಂಪೋರ್ಟ್ ಮಾಡ್ತೀವಿ, ಅಡುಗೆ ಎಣ್ಣೆ ಕೂಡ ಇಂಪೋರ್ಟ್ ಮಾಡ್ತೀವಿ, ಇನ್ನು ಫರ್ಟಿಲೈಸರ್ಸ್ ಕೂಡ ಇಂಪೋರ್ಟ್ ಮಾಡ್ತಾ ಇದ್ದೀವಿ ಹೆಚ್ಚಿನ ಪ್ರಮಾಣದಲ್ಲಿ. ಹೀಗಾಗಿ ನಮ್ಮ ಭಾರತದ ಹಣ ಏನಾಗ್ತಾ ಇದೆ, ಅದು ಫಾರಿನ್ ರಿಸರ್ವ್ ಅಲ್ಲಿ ಶೇರ್ ಆಗ್ತೆ. ಅದು ಫಾರಿನ್ ರಿಸರ್ವ್ ನಾವು ಭಾರತದವರು ಡಾಲರ್ಸ್ ಅಲ್ಲಿ ಅದನ್ನ ನಾವು ಟ್ರೇಡ್ ಮಾಡೋದ್ರಿಂದ ಡಾಲರ್ ಸ್ಟ್ರಾಂಗ್ ಆಗುತ್ತೆ. ಯಾವಾಗ ಡಾಲರ್ ಬಲವಾಗುತ್ತೆ, ರೂಪಾಯಿ ಮೌಲ್ಯ ಕುಸಿಯುತ್ತೆ. ರೂಪಾಯಿ ಮೌಲ್ಯ ಕುಸಿದ್ರೆ ಏನಾಗುತ್ತೆ, ಇನ್ಫ್ಲೇಷನ್ ಹೆಚ್ಚಾಗುತ್ತೆ, ಅಂದ್ರೆ ಹಣದುಬ್ಬರ ಹೆಚ್ಚಾಗುತ್ತೆ, ಬೆಲೆ ಏರಿಕೆಗೆ ಕಾರಣವಾಗಬಹುದು, ಭಾರತದ ಎಕನಾಮಿ ಕೂಡ ವೀಕ್ ಆಗುತ್ತೆ ಇದರಿಂದ ಅಂತ ನರೇಂದ್ರ ಮೋದಿಜಿ ಅವರು ಒಂದು ಸಂದೇಶವನ್ನ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ. ಅಂದ್ರೆ ಮೊದಲು ನೀವು ತಿಳ್ಕೊಬೇಕಾಗಿದ್ದೀರಪ್ಪ ಅಂದ್ರೆ, ಭಾರತದಲ್ಲಿ ಚಿನ್ನದ ಆಮದು ತುಂಬಾ ಹೆಚ್ಚಾಗ್ತಾ ಇದೆ. ಇತ್ತೀಚಿನ ಕಾಲದಲ್ಲಿ ತುಂಬಾ ಜನ ಬಂಗಾರವನ್ನ ಖರೀದಿ ಮಾಡ್ತಾ ಇರೋದು ಭಾರತದ ಎಕನಾಮಿಗೆ ಸ್ಟ್ರೆಸ್ ಆಗ್ತಾ ಇದೆ, ಫಾರಿನ್ ರಿಸರ್ವ್ ಖಾಲಿ ಆಗ್ತಾ ಇದೆ, ಮತ್ತೆ ನಮ್ಮ ರೂಪಾಯಿ ಮೌಲ್ಯ ಕುಸಿಯಲಿಕ್ಕೆ ಕಾರಣವಾಗ್ತಾ ಇದೆ ಅಂತೆ. ಹೀಗಾಗಿ ಡಾಲರ್ ಮೇಲೆ ಒತ್ತಡ ಬರೋದ್ರಿಂದ ರೂಪಾಯಿ ಮೌಲ್ಯ ಕಡಿಮೆ ಆಗಬಹುದು ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಸೊ ಇಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಮೋದಿ ಸರ್ಕಾರದವರು ಭಾರತದ ರೂಪಾಯಿ ಮೌಲ್ಯವನ್ನ ಕುಸಿಯೋದಕ್ಕೆ ಬಿಡೋದಿಲ್ಲ ಅಂತ ಈ ಒಂದು ನಿರ್ಧಾರವನ್ನ ಇಲ್ಲಿ ಮಾಡಿರುವಂತದ್ದು. ಇನ್ನು ಎರಡನೇದಾಗಿ ಹೇಳ್ಬೇಕಂದ್ರೆ, ಭಾರತದ ಜನರು ಬಂಗಾರ ಖರೀದಿ ಮಾಡೋದು ಬಿಟ್ರೆ ಬಂಗಾರ ಬೆಲೆ ಇಳಿಕೆ ಆಗುತ್ತಾ? ನೋಡಿ ವೀಕ್ಷಕರೇ, ಇಲ್ಲ. ಎದಕ್ಕಂದ್ರೆ ಬಂಗಾರ ಇರೋದು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ, ಅಂದ್ರೆ ಅಮೆರಿಕದಲ್ಲೂ ಕೂಡ ಬಂಗಾರ ಸಿಗುತ್ತೆ, ಚೀನಾ, ರಷ್ಯಾ, ಜರ್ಮನಿ ಎಲ್ಲಾ ಕಡೆ ದೇಶಗಳಲ್ಲೂ ಕೂಡ ಬಂಗಾರ ಸಿಗುತ್ತೆ. ಹೀಗಾಗಿ ಬಂಗಾರ ನಾವು ಭಾರತದಲ್ಲಿ ಬಳಕೆ ಕಡಿಮೆ ಮಾಡಿದ್ರೆ, ಖರೀದಿ ಕಡಿಮೆ ಮಾಡಿದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಇಳಿಕೆ ಆಗಬಹುದು ವಿನಃ ಬಂಗಾರ ಬ್ಯಾನ್ ಆಗೋದಿಲ್ಲ. ಇದು ಕೂಡ ನಿಮಗೆ ಗೊತ್ತಿರಲಿ. ಎದಕ್ಕಂದ್ರೆ ಗೋಲ್ಡ್ ಈಸ್ ಎವರ್ ಗ್ರೀನ್ ಗೋಲ್ಡ್ ಅಂತ ಒಂದು ವರ್ಡ್ ಇದೆ. ಅಂದ್ರೆ ಬಂಗಾರ ಯಾವತ್ತಿದ್ರು ಕೂಡ ಬಂಗಾರನೇ, ಅದನ್ನ ಯಾರು ಕೂಡ ಮೀರ್ಸೋಕ್ಕಾಗಲ್ಲ. ಬಂಗಾರದ ಮೇಲೆ ಇರೋ ಭಾರತೀಯರಿಗೆ ನಂಬಿಕೆ ಕೂಡ ತುಂಬಾನೇ ಇಂಪಾರ್ಟೆಂಟ್. ನೋಡಿ, ತುಂಬಾ ಜನ ಬಂಗಾರವನ್ನ ಆಭರಣಕ್ಕಂತ ಖರೀದಿ ಮಾಡ್ತಾರೆ, ಕೆಲವರು ಹೂಡಿಕೆಗಂತ ಖರೀದಿ ಮಾಡ್ತಾರೆ. ಇದು ಎಮೋಷನ್ ಕೂಡ ಹೌದು, ಒಂದು ಮೆಟಲ್ ಕೂಡ ಹೌದು. ಹೀಗಾಗಿ ಬಂಗಾರದಲ್ಲಿ ತುಂಬಾ ಜನ ಖರೀದಿ ಮಾಡೋರು ಕೂಡ ಇದ್ದಾರೆ. ಆದ್ರೆ ನಮ್ಮ ಭಾರತದಲ್ಲಿ ಬಂಗಾರ ಉತ್ಪಾದನೆ ಆಗೋದಿಲ್ವಾ ಅಂತ ನೀವು ಕೇಳಬಹುದು ವೀಕ್ಷಕರೇ. ಭಾರತದಲ್ಲೂ ಕೂಡ ಬಂಗಾರ ಸಿಗುತ್ತೆ, ಬಂಗಾರವನ್ನ ಮೈನಿಂಗ್ ಮಾಡ್ತಾರೆ. ಆದ್ರೆ ನಮ್ಮ ಭಾರತದ ಬೇಡಿಕೆ ಯಾವ ತರ ಇದೆ ಅಂದ್ರೆ, ನಮ್ಮ ಭಾರತದಲ್ಲಿ ಸಿಗೋ ಒಂದು ಬಂಗಾರಕ್ಕಿಂತ ಹೆಚ್ಚಿನ ಬಂಗಾರ ನಾವು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡಿಕೊಳ್ಬೇಕಾದ ಪರಿಸ್ಥಿತಿ ಇವತ್ತು ಇರುವಂತದ್ದು. ಹೀಗಾಗಿ ಜನರು ಸ್ವಲ್ಪ ಬೇಡಿಕೆ ಕಡಿಮೆ ಮಾಡಿದ್ರೆ ಭಾರತದಲ್ಲಿ ಉತ್ಪಾದನೆ ಮಾಡೋ ಬಂಗಾರ ಕೂಡ ನಿಮಗೆ ಮುಂದಿನ ಬರೋ ದಿನಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಿಗಬಹುದು. ಆದ್ರೆ ಸದ್ಯಕ್ಕೆ ಬಂಗಾರವನ್ನ ಹೆಚ್ಚು ಡಿಮ್ಯಾಂಡ್ ಬಂದಿದೆ. ಬಂಗಾರ ನೋಡಿ ಎಷ್ಟಿಂದ ಎಲ್ಲಿಗೆ ತನಕ ಬಂದಿದೆ, 50,000 ರೂಪಾಯಿ ಅಂದ್ರೆ 1 ಲಕ್ಷ, ಈಗ 1,50,000 ರೂಪಾಯಿ ತನಕ ಹೋಗ್ಬಿಟ್ಟಿದೆ. ಸೊ ಇನ್ನು ಮುಂದೆ 2 ಲಕ್ಷ ರೂಪಾಯಿ ತನಕನೂ ಹೋಗ್ಬೋದು. ಹೇಗೆಲ್ಲ ಬೆಲೆ ಏರಿಕೆ ಆಗುತ್ತೆ ಹಾಗೆಲ್ಲ ನಮ್ಮ ಭಾರತದ ಎಕನಾಮಿ ಮೇಲೆ ಪ್ರೆಷರ್ ಬೀಳ್ತಾ ಇದೆ ಅಂತಾನು ಕೂಡ ಇಲ್ಲಿ ಒಂದು ಇಂಡೈರೆಕ್ಟ್ ಮಾತು ಕೂಡ ಇಲ್ಲಿ ಬಂದಿರುವಂತದ್ದು ವೀಕ್ಷಕರೇ. ನೋಡಿ, ಕೇವಲ ಒಂದಲ್ಲ ಎರಡಲ್ಲ, ಒಟ್ಟು 8 ಸಂದೇಶಗಳನ್ನ ನರೇಂದ್ರ ಮೋದಿಜಿ ಅವರು ಜನರಿಗೆ ಕೊಟ್ಟಿರುವಂತದ್ದು ವೀಕ್ಷಕರೇ. ಹಾಗಾದ್ರೆ ಆ ಇನ್ನೂ 6 ಸಂದೇಶಗಳು ಯಾವುದು ಅಂತ ನೀವು ಕೇಳೋದಾದ್ರೆ, ಮೋದಿ ಅವರ ಸ್ಪಷ್ಟ ಸಂದೇಶಗಳು: ಕೊರೋನಾ ಟೈಮ್ ರೀತಿ ವರ್ಕ್ ಫ್ರಮ್ ಹೋಮ್ ಮರು ಜಾರಿ ಮಾಡಬೇಕು, ಆನ್ಲೈನ್ ವರ್ಚುವಲ್ ಸಭೆಗಳನ್ನ ಮಾಡಬೇಕು, ಸ್ವಂತ ವಾಹನಗಳನ್ನ ಬಿಟ್ಟು ಬಸ್ಸು, ಮೆಟ್ರೋ, ರೈಲುಗಳನ್ನ ಬಳಸಬೇಕು, ಅನಗತ್ಯ ವಿದೇಶಿ ಪ್ರವಾಸ ಮಾಡಬಾರ್ದು, ಮತ್ತೆ 1 ವರ್ಷ ಅನಗತ್ಯ ಚಿನ್ನ ಖರೀದಿ ಮಾಡಬಾರ್ದು, ಇನ್ನು ಗೊಬ್ಬರ ಬಳಕೆ 50% ಇಳಿಸಿ ಸಾವಯವ ಕೃಷಿಯನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಕೃಷಿಗೆ ಡೀಸೆಲ್ ಬಿಟ್ಟು ಸೌರ ಶಕ್ತಿ ಪಂಪ್ ಸೆಟ್ಗಳನ್ನ ಬಳಸಬೇಕು, ಕೊರೋನಾ ಕಾಲದ ರೀತಿಯ ಮಿತ್ತವಿಯ ದಕ್ಷತೆ ನಮ್ಮ ಗುರಿ ಆಗಲಿ ಅಂತ 8 ಒಂದು ಸಂದೇಶಗಳನ್ನ ಜನರಿಗೆ ಇಲ್ಲಿ ಕೊಟ್ಟಿರುವಂತದ್ದು ವೀಕ್ಷಕರೇ. ಈಗ ಬನ್ನಿ, ಹಾಗಾದ್ರೆ ಬಂಗಾರದ ಬೆಲೆ ಇಳಿಕೆ ಆಗಿದೆಯಾ, ಏರಿಕೆ ಆಗಿದೆ ಅಂತ ನೋಡೋಣ. 18 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ ಇವತ್ತು ಎಷ್ಟಾಗಿದೆ ಅಂದ್ರೆ, ನೋಡಿ ಸ್ಕ್ರೀನ್ ಮೇಲೆ ನೋಡಬಹುದು, 410 ರೂಪಾಯಿ ಬೆಲೆ ಏರಿಕೆ ಆಗಿದೆ. 1,15,490 ರೂಪಾಯಿ. ನೋಡಿ, ಇದು 18 ಕ್ಯಾರೆಟ್ 10 ಗ್ರಾಮ್ ಚಿನ್ನದ ಬೆಲೆ. ಇದ್ರ ಮೇಲೆ 3% GST ಹಾಗೂ ಮೇಕಿಂಗ್ ಚಾರ್ಜಸ್ ಕೂಡ ಎಕ್ಸ್ಟ್ರಾ ಇರುತ್ತೆ. ನೋಡಿ, ಬಂಗಾರ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಟ್ರೇಡ್ ಆಗೋದ್ರಿಂದ ಇದು ಭಾರತದ ಜನರು ಬಂಗಾರ ಖರೀದಿ ಮಾಡೋದು ನಿಲ್ಲಿಸಿದ್ರೆ ಬಂಗಾರ ಬೆಲೆ ಇಳಿಕೆ ಆಗುತ್ತೆ ಅಂತ ಅರ್ಥ ಅಲ್ಲ. ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಡಾಲರ್ಸ್ ಅಲ್ಲಿ ತುಂಬಾ ವಿದೇಶಿಗಳು ಕೂಡ, ಕಂಪನಿಗಳು ಕೂಡ ಹೂಡಿಕೆ ಮಾಡ್ತಾರೆ, ಬೆಲೆ ಏರಿಕೆ ಇಳಿಕೆ ಆಗ್ತಾ ಇರುತ್ತೆ. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆ, ಇದು 916 ಬಂಗಾರ ಅಂತ ನಾವೇನ್ ಕರಿತೀವಲ್ಲ, ಇದರದ್ದು ಬೆಲೆ 1,41,150 ರೂಪಾಯಿಗೆ ಮತ್ತೊಮ್ಮೆ ಬಂದಿದೆ. ಅಂದ್ರೆ ನೋಡಿ ವೀಕ್ಷಕರೇ, ಹೋದ ವಾರ 1,44,000 ರೂಪಾಯಿ ಇತ್ತು, ಈ ವಾರ 1,41,150 ರೂಪಾಯಿ ಇದೆ. ಇದ್ರ ಮೇಲೂ ಕೂಡ ಮೇಕಿಂಗ್ ಚಾರ್ಜಸ್, GST
ಎಕ್ಸ್ಟ್ರಾ ಇರುತ್ತೆ. ಇನ್ನು ಕೊನೆಯದಾಗಿ ತುಂಬಾ ಜನ ಗಟ್ಟಿ ಬಂಗಾರ ಕೂಡ ತಗೋತಾರೆ ಹೂಡಿಕೆಗೂ ಅಂತ ಹೇಳಿ. ಅಂದ್ರೆ ಹೂಡಿಕೆ ಮಾಡ್ತಾರೆ, ಆ ಒಂದು ಬಂಗಾರವನ್ನ ನಂತರ ಬೆಲೆ ಏರಿಕೆ ಆದಾಗ ಮಾರಾಟ ಮಾಡ್ತಾರಲ್ಲ, ಅದರದ್ದು ಬೆಲೆ ನೋಡಿ, ಇದು 24 ಕ್ಯಾರೆಟ್ ಆಗಿರೋದ್ರಿಂದ ಇದರದ್ದು 10 ಗ್ರಾಮ್ ಬೆಲೆ 1,53,980 ರೂಪಾಯಿ ಆಗಿದೆ. 540 ರೂಪಾಯಿ 10 ಗ್ರಾಮ್ ಮೇಲೆ ಏರಿಕೆ ಆಗಿದೆ. 100 ಗ್ರಾಮ್ ಮೇಲೆ 5,400 ರೂಪಾಯಿ ಬೆಲೆ ಏರಿಕೆ ಆಗಿರುವಂತದ್ದು. ಹಾಗಾದ್ರೆ ನೋಡಿ, ಈಗ ಬಂಗಾರ ಜನರು ಖರೀದಿ ಮಾಡೋದು ಬಿಟ್ರೆ ಬಂಗಾರ ಭಾರತೀಯರು ಅಂದ್ರೆ ನಮ್ಮ ಒಂದು ಭಾರತದ ಶೇರ್ ಹಿಡಿದು ನೋಡಿ ಬಂಗಾರ ಖರೀದಿ ಮಾಡೋದು ತುಂಬಾ ಜಾಸ್ತಿ ಇದೆ. ಕಡಿಮೆ ಆದ್ರೆ ಬೆಲೆ ಇಳಿಕೆ ಆಗೋ ಮುನ್ಸೂಚನೆ, ಅಂದ್ರೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಖರೀದಿ ಜನರು ಮಾಡಲಿಲ್ಲ ಅಂದ್ರೆ ಡಿಮ್ಯಾಂಡ್ ಕಡಿಮೆ ಆಗುತ್ತೆ. ಡಿಮ್ಯಾಂಡ್ ಕಡಿಮೆ ಆದ್ರೆ ಬೆಲೆ ಇಳಿಕೆ ಆಗ್ಲೇಬೇಕು ಅಂತ ನಿಯಮ ಇದೆ. ಸೊ ಮುಂದಿನ ಬರೋ ದಿನಗಳಲ್ಲಿ ನರೇಂದ್ರ ಮೋದಿಜಿ ಅವರು ಹೇಳಿಕೆ ಕೊಟ್ಟಿದ್ದಾರಲ್ಲ, ಜನರು ಅದನ್ನ ಯಾವ ತರ ಪಾಲನೆ ಮಾಡ್ತಾರೆ ಅಂತ ನಾವು ಕಾದು ನೋಡ್ಬೇಕಾಗಿದೆ. ಅಂದ್ರೆ ಜನರು ಬಂಗಾರ ಖರೀದಿ ಮಾಡೋದನ್ನ ನಿಲ್ಲಿಸ್ತಾರಾ? ಇದರ ಬಗ್ಗೆ ಜ್ಯುವೆಲರಿ ಅಂಗಡಿಯವರು ಏನ್ ಹೇಳ್ತಾರೆ? ಮುಂದಿನ ಬರೋ ವಿಡಿಯೋದಲ್ಲಿ ಸ್ಪೆಷಲ್ ವಿಡಿಯೋ ತಗೊಂಡ್ ಬರ್ತಾ ಇದ್ದೀವಿ. ಸೊ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ದಯವಿಟ್ಟು ಕಮೆಂಟ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.